ಇನ್ನು ಆಪರೇಷನ್ ಸಿಂಧೂರ್ ಬಳಿಕ ವಿಶ್ವದ ಚಿತ್ತ ಭಾರತದತ್ತ ನೆಟ್ಟಿದೆ. ವಿಶ್ವ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಭಾರತದ ಕ್ಷಿಪಣಿಗಳು. ಭಾರತದ ಅಪಾಯಕಾರಿ ಕ್ಷಿಪಣಿ ಅಗ್ನಿ 6 ಬಗ್ಗೆನೂ ಕೂಡ ಚರ್ಚೆಯಾಗ್ತಾ ಇದೆ. ಇನ್ನು ಅಭಿವೃದ್ಧಿಯ ಹಂತದಲ್ಲಿರುವಂತಹ ಅಗ್ನಿ 6 ವಿಶ್ವದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ತಲುಪಬಲ್ಲಂತ ಶಕ್ತಿ ಸಾಮರ್ಥ್ಯ ಅಗ್ನಿ 6ಗಿದೆ. 8 ರಿಂದ 12 ಸಾವಿರ ಕಿಲೋಮೀಟರ್ ಗುರಿಯನ್ನ ಧ್ವಂಸಗೊಳಿಸುವಂತ ಶಕ್ತಿ ಇದೆ ಇದಕ್ಕೆ. ಪರಮಾಣು ಸಿಡಿತಲೆಗಳನ್ನ ಹೊತ್ತೊಯ್ಯುವಂತ ಸಾಮರ್ಥ್ಯ ಇದೆ. ಅಮೆರಿಕ ಯುರೋಪ್ ಮೇಲೂ ಕೂಡ ದಾಳಿ ಮಾಡುವಂತ ಶಕ್ತಿ ಇದಕ್ಕಿದೆ. ಸ್ವದೇಶಿ ನಿರ್ಮಿತ ಅಗ್ನಿ ಸರಣಿಯ ಕ್ಷಿಪಣಿ ಬಗ್ಗೆ ಇದೀಗ ಕುತೂಹಲ ಹೆಚ್ಚಾಗ್ತಾ ಇದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸ್ತಾ ಇರುವಂತಹ ಅಗ್ನಿ ಸರಣಿಯ ಕ್ಷಿಪಣಿ ಇದನ್ನು ಅಭಿವೃದ್ಧಿ ಹಂತದಲ್ಲಿದೆ. ಇದಾಗಲೇ ಪಾಕ್ಗೆ ಕೊಟ್ಟಿರುವಂತಹ ಕೌಂಟರ್ ಇಡೀ ವಿಶ್ವ ನಮ್ಮತ್ತ ತಿರುಗಿ ನೋಡೋ ಹಾಗೆ ಮಾಡಿದೆ. 900 ರಿಂದ 1200 ಕಿಲೋಮೀಟರ್ ವ್ಯಾಪ್ತಿ ನೋಡಿ, ರೇಂಜ್ ಅನ್ನ ಗಮನಿಸಿದ್ರೆ ನೀವು 2000 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು ಅಗ್ನಿ 3 3000 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ ಇದೆ. ಸ್ಪೆಷಾಲಿಟಿಯನ್ನು ನಾವು ಗಮನಿಸಿದ್ರೆ ಅಗ್ನಿ 4 4000 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯನ್ನ ತಲುಪಬಲ್ಲದು. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೆರಿಟ್ಗಳನ್ನ ಹೇಳ್ತಾ ಇದ್ದೀವಿ. ಇನ್ನು ಖಂಡಾಂತರ ಕ್ಷಿಪಣಿ ಅಗ್ನಿ 5 5000 ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ ಇದೆ. ಇನ್ನು ಅಗ್ನಿ 6 ಇದ್ರ ಬಗ್ಗೆ ಹೇಳ್ತಾ ಇದ್ವಿ ನಾವು 8000 ದಿಂದ 12000 ಕಿಲೋಮೀಟರ್ ವ್ಯಾಪ್ತಿ.